ಅದೇ ಬಟ್ಟೆ ಬೇರೆಯವ್ರಿಗೆ ಹಾಕ್ಬೋದಲ್ಲ ಅಂದ್ಬಿಟ್ಟು ಏನೋ ಪ್ಲಾನ್ ಮಾಡಿ ಬಟ್ಟೆ ಎಲ್ಲ ಬಿಚ್ಚವ್ರೆ, ಬಾಡಿಗಳನ್ನ ಮುನಗ್ಸವ್ರೆ, ಹತ್ಕೊಂಡು ಉರಿತಾ ಇದೆ. ಮೇಲ್ಗಡೆ ಬಾಡಿ ಈಗ ಇನ್ನೂ ಬೆಂಕಿ ಮುಟ್ಟಿಲ್ಲ, ಅಲ್ಲಿ ಕಾಣ್ತದೆ ಮೈ ತಲೆಗೆ ಇದು ಎಲ್ಲ ಕೂದಲೆಲ್ಲ ಒಂಥರ. ಪೇಪರ್ ತಗೊಂಡು ಬಸ್ಸಲ್ಲಿ ನಾನು ಊರಿಗೆ ಹೋಗುವಾಗ ನೋಡ್ತೀನಿ ಆರ್ಮುಗಮ್ ಎನ್ಕೌಂಟರ್ ಆಗಿದ್ದಾನೆ, ವೀರಪ್ಪನ್ಗೂ ಇವ್ರಿಗೂ ಗುಂಡಿನ ಚಕಮಕಿ ಆಗಿದೆ. ಮೇಲ್ಗಡೆ ಬಾಡಿ ಈಗ ಇನ್ನೂ ಬೆಂಕಿ ಮುಟ್ಟಿಲ್ಲ, ಅಲ್ಲಿ ಕಾಣ್ತದೆ ಮೈ ತಲೆಗೆ ಇದು ಎಲ್ಲ ಕೂದಲೆಲ್ಲ ಒಂಥರ ಸುಟ್ಟು ಕರ್ಕಲಾಗಿ ಹೋಗಿದೆ. ಆ ಲಿಸ್ಟ್ ಹೆಂಗೆ ಇದ್ರೆ ನನಗೆ ಅಲ್ಲಿ ಈ ಸಾಯಂಕಾಲ ಆಯ್ತು ಅಂದ್ರೆ ಇಷ್ಟು ಜನನ ಹೊಡೆದಾಕಿದೀವಿ ಅಂದ್ಬಿಟ್ಟು ಒಂದು ಮೆಸೇಜ್ ಮಾಡ್ತಾರೆ. ಪಾಲಾರ್ ಕ್ಯಾಂಪಿಂದ ಇಂಡಿಯಾಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಕುರಿ ಒಂದು 4-5 ಕುರಿ ಆಡುಗಳು ಕತ್ತರಿಸಿ ಅಲ್ಲೇ ಅಡಿಗೆ ಮಾಡಿಸಿ ಊಟಕ್ಕೆ ಹಾಕಿ ಕಳಿಸ್ತಾರೆ. ಪೊಲೀಸ್ನವ್ರನ್ನ ಸಾಯಿಸಿದ್ರೆ ಇವನು ಅದು ಕೆಲಸ ಮಾಡ್ತಾನೆ. 1 ಗಂಟೆ ಹೊಡಿತಾನೆ ಜೋರಾಗಿ. ಅದು 8 ಕಿಲೋಮೀಟರ್ ಎಕೋ ಬರುತ್ತೆ, ಅದು ಎಲ್ಲ ಸುತ್ತ ಬೆಟ್ಟ ಎಕೋ ಬರುತ್ತೆ. ಅವಾಗ 1 ಗಂಟೆಗೆ ಅವರು ನಿಂತ್ಬಿಟ್ರು ಅಂದ್ರೆ ಸೌಂಡು, ಊರ್ ಜನ ಗೊತ್ತಾಗ್ತದೆ, ಓ ವೀರಪ್ಪ ಊಟಕ್ಕೆ ಕರೀತಾ ಇದ್ದಾರೆ, ಬಂದು ಊಟ ಮಾಡ್ಕೊಂಡು ಹೋಯ್ತಾರೆ. ಅಕಸ್ಮಾತ್ ಊಟ ಮಾಡೋಕ್ ಮುಂಚೆ ಏನಾದ್ರು ಪೊಲೀಸ್ ಗೀಲೀಸು ಅಟ್ಯಾಕ್ ಮಾಡ್ತದೆ ಅನ್ಕೊಂಡ್ರೆ 2 ಗಂಟೆ ಹೊಡೆದ್ಬಿಟ್ಟು ಹೊಟ್ಟಾಯ್ತು, ಮಾಡ್ದ ಅಡುಗೆನೂ ಬಿಟ್ಟು ಎಲ್ಲ ಬಂದ್ ಜನ ಹಂಗೆ ವಾಪಸ್ ಹೊಟ್ಟೆ, ಅಲ್ಲಿ ಬರೋದೇ ಇಲ್ಲ ಸ್ಪಾಟ್. ಪೊಲೀಸ್ನವ್ರಿಗೆ 303 ಗುಂಡುಗಳು ಬೇಕು. ಪೊಲೀಸ್ನವ್ರಿಗೆ ಎಲ್ಲಿಂದ ಬರ್ತದೆ? ದೊಡ್ಡ ದೊಡ್ಡ ವೀರಪ್ಪನ್ಗೆ ಹೋಗಿ ಮುಟ್ಟಬೇಕು, ಗೋಡನಿಂದ ತರ್ತಾರೆ. ಅವ್ರು ಹೆಂಗ್ ತರ್ತಾರೆ, ಹೆಂಗ್ ಡೀಲ್ ಆಗ್ತದೆ ಗೊತ್ತಿಲ್ಲ. ಈ ಗುಂಡುಗಳು ಪೊಲೀಸ್ನವ್ರಿಗೆ ಗುಂಡು ಮಾರ್ತಾರೆ ಅನ್ನೋದಕ್ಕಿಂತ ಪೊಲೀಸ್ನವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ. ರಾಮಾಪುರದಲ್ಲಿ ಹಿಡಿದಂತ ಮೀಸೆ ಮಾದಯ್ಯನ ಹತ್ಯಾಕಾಂಡ 18/8/93 ಆಯ್ತದೆ. 1 ಕುಂಜಪ್ಪ ನೆಲ್ಲೂರು, ವಯಸ್ಸು 32 ವರ್ಷ. 2 ಗಂಗಾಧರ, ಅದೇ ನಾವು ಹಿಡ್ಕೊಂಬಂದು ಸಪರೇಟ್ ಮಾಡಿದ್ರು ಅನ್ನಲ್ಲ, ಅವನು ಬರಗೂರು, ವಯಸ್ಸು 31 ವರ್ಷ. ಈ ನೆಲ್ಲೂರು ತಂಗುವೇಲು, ಅದೇ ಇವಾಗ ನಾನು ಹಿಂದೆ ಹೇಳಿದ್ನಲ್ಲ ಆ ತಂಗುವೇಲು, ಅವನು 38 ವರ್ಷ. 4ನೇ ವ್ಯಕ್ತಿ ಮೀಸೆ ಮಾದಯ್ಯ, ರಾಮಾಪುರದ ಒಂದು ಮನೆ ಒಳಗೆ ಹಿಡ್ಕೊಂಡು ಬಂದು ಅವನ್ನ ವರ್ಕ್ ಮಾಡಿ 1 ತಿಂಗಳು ಬಿಟ್ಟು, ಅಂದ್ರೆ 7ನೇ ತಿಂಗಳಲ್ಲಿ ಹಿಡಿದದ್ದು. 8ನೇ ತಿಂಗಳಿನಲ್ಲಿ ಮೀಸೆ ಮಾದಯ್ಯ ಇಂಡಿಗನಾಥ, ಪುಟ್ಟ ಅಣೆವಲ, ಮತ್ತೆ ಪಳನಿಸ್ವಾಮಿ ನೆಲ್ಲೂರು, ಕುಮ್ತಾ ನೆಲ್ಲೂರು, ಮಣಿ ಜಲ್ಲಿಪಾಳ್ಯ, ಸೆಲ್ವರಾಜು ಅಂಚೆಪಾಳ್ಯ 2 ಜನರನ್ನ ಶಂಕರಮಲೆ ಬೆಟ್ಟದಲ್ಲಿ ಹೊಡಿತಾರೆ. ಈಗ ಇದು 3, ಇದ್ರ ಮೇಲೆ ಸೌದೆ ಮೇಲೆ 3, ತಿರ್ಗಾ ಇದ್ರ ಮೇಲೆ ಸೌದೆ, ಇಲ್ಲಿ 3, ಕೆಳಗಡೆ ಇರೋ ಸೌದೆ ಒಂದು 4 ಅಡಿ ಜೋಡಿಸಿರ್ತಾರೆ. ಅಲ್ಲೇನು ಕಾಡಿನಲ್ಲಿ ಏನು ದಿಮ್ಮಿ ಉಳಿಸ್ಕೊಬಂದು ಹಾಕ್ಬಿಟ್ಟು ಬೆಂಕಿ ಹಚ್ಬಿಡು. ನಾವು ಏನಿದು ಹಿಂಗಾಯ್ತಲ್ಲ ಇದು ಅಂದ್ಬಿಟ್ಟು ನೋಡ್ಕೊಂಡು ಬರುವಾಗ ಉರಿತಾ ಇರ್ತದೆ ಅಲ್ಲಿ ಬಾಡಿ. ನಾವು ಬೇರೆ ಕಡೆ ಕೂಮಿಂಗ್ ಹೋಗಿರ್ತೀವಿ. ಆಮೇಲೆ ಬಾಡಿ ಅಲ್ಲಿ ಉರಿತಾ ಇದ್ರೆ ಒಂದು 10 ಅಡಿ ದೂರದಲ್ಲಿ ಒಂದು ಮರದ ಹತ್ರ ಒಂದು ಲೋಡ್ ಗನ್ ಇರುತ್ತೆ, ಸೆಲ್ಫ್ ಲೋಡ್ ಗನ್, ಕುಟ್ಟೊಡಿಯೋದು. ಅದನ್ನ ಎತ್ಕೋತೀನಿ ನಾನೇನೆ. ಎತ್ಕೊಂಡು ಬಂದು ನಮ್ ಗಂಗಾಧರ ಅವ್ರಿಗೆ ಇದು ಅವನಿಗೆ ಲೆಕ್ಕಕ್ಕೆ ತೋರ್ಸಕ್ಕೆ ತಗೊಂಡೋಗಿ ಒಳ್ಳೆ ಕೆಲಸ ಆಯ್ತು ಅಂದ್ಬಿಟ್ಟು ಅವರು ಇಟ್ಕೊಂಡು ಅದನ್ನ MMLS ಕಳಿಸ್ತಾರೆ. ಈ ತರ ಎನ್ಕೌಂಟರ್ಗಳು. ಇದು ಯಾವ ಡಾಕ್ಟ್ರು ಬಂದಿಲ್ಲ, ಏನೂ ಇಲ್ಲ. ಈ 9 ಜನಕ್ಕೆ ಹೆಂಗೆ ಈ ಮಾದಯ್ಯನಿಗೂ ಕೊಟ್ಟವ್ರೆ, ಮೀಸೆ ಮಾದಯ್ಯನಿಗೆ ಅವ್ರದ್ದು ಪೋಸ್ಟ್ ಮಾರ್ಟಮ್ ಆಗೇ ಇಲ್ಲ. ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಡಾಕ್ಟರ್ ಬೇಕು, ಇಲ್ಲ ಅದು ಕಂಪ್ಲೇಂಟ್ ಆಗ್ಬೇಕು. ಪೋಸ್ಟ್ ಮಾರ್ಟಮ್ ಬೇಡ, ಏನೋ ಬೇಡ, ಹಚ್ಚಿಬಿಟ್ಟು ಬರ್ರ ಬೆಂಕಿನ, ಮುಗಿದೋಯ್ತು. ಅವ್ರಿಗೆಲ್ಲ ದುಡ್ಡು ಕೊಟ್ಟಿದ್ರು. ಇದರಲ್ಲಿ ತಂಗುವೇಲು ಕೊಟ್ಟಿದ್ದಾರೆ, ಅದು ನನ್ನ ಫೋಟೋದಲ್ಲಿ ಇದ್ದದ್ದಕ್ಕೆ ಇದು ಯಾವತ್ತಿದ್ರು ಸ್ಪ್ರೆಡ್ ಆಗುತ್ತೆ ಅಂತ. ಮೀಸೆ ಮಾದಯ್ಯಂದು ನಂದೇನು ನನ್ನ ಹತ್ರ ಫೋಟೋ ಇರಬೇಕು ಮನೆಯಲ್ಲಿ, ಶಿಫ್ಟ್ ಮಾಡಿದಾಗ ಎಲ್ಲೋಯ್ತೋ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಇರುತ್ತೆ. ಮೀಸೆ ಮಾದಯ್ಯ ಅಂದ್ರೆ ವೀರಪ್ಪನಿಗೆ ರೈಟ್ ಹ್ಯಾಂಡು. ಮತ್ತೆ ಗೋಪಾಲ್ ಹೊಸೂರು ಇನ್ಸಿಡೆಂಟ್ ನಲ್ಲಿ ಊಟ ಸಪ್ಲೈ ಮಾಡಿದವನು ವೀರಪ್ಪನಿಗೆ ಗ್ಯಾಂಗ್ಗೆ 2 ದಿವಸ ಇದೆಲ್ಲ ಮಾಡಿದವನು. ರಾಮಾಪುರದಲ್ಲಿ ಹಿಡಿತಾರೆ, ವರ್ಕ್ಶಾಪ್ ನಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ಹತ್ರ ಏನು ಇನ್ಫಾರ್ಮೇಶನ್ ಸಿಗಲ್ಲ ಅಂತ ಕಠಿಣವಾದ ವ್ಯಕ್ತಿ ಅವನು. ಶಂಕರ್ ಮನೆಯಲ್ಲಿ ಹೊಡೆದಾಕ್ತಾನೆ. ಶಂಕರ್ ಮಲೆ ಸರ್, ಅದು ಈಗ ಪಾಲಾರಲ್ಲಿ ನಿಂತ್ಕೊಂಡು ದಕ್ಷಿಣ ದಿಕ್ಕಕ್ಕೆ ತಿರುಗಿ ಹೋದ್ರೆ ಒಂದು ಬೆಟ್ಟ ಕಾಣುತ್ತೆ, ದೊಡ್ಡ ಬೆಟ್ಟ, ಮಾರಿಯಮ್ಮ ಟೆಂಪಲ್ ಇದೆ ಮೇಲೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಒಂದು ದೊಡ್ಡದೊಂದು ಬೆಟ್ಟ ಸಿಗುತ್ತೆ, ಅದೇ ಬೂದ್ಮಲೆ. ಅದ್ರ ಮೇಲ್ಗಡೆ ಮಾರಿಯಮ್ಮ ಟೆಂಪಲ್ ಇದೆ. ಅದರಿಂದ 5 ಕಿಲೋಮೀಟರ್ ಹೋದ್ರೆ ಪ್ಲೇಸು. ಅಲ್ಲಿ ಏನು ಕುಯ್ಯೋ ಪಯ್ಯೋ ಅಂದ್ರೆ ಯಾರು ಹೇಳೋರಿಲ್ಲ, ಎಲ್ಲ ಅವ್ರ ಕಡೆಯವರೇನೆ. ಈ ಹೊಡೆದದ್ದು ಎಲ್ಲಿ ಕೇಳ್ಬೇಕು ಸರ್, ನಾವು ಎಷ್ಟೋ ದೂರದಲ್ಲಿ ಇದ್ದೋ. ನಾವು ಕೂಮಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೋ, ಆ ಟೆಂಪಲ್ ಇಂದ ಬರ್ತಾ ಇದ್ದೋ. ಇಲ್ಲಿ ಬೆಂಕಿ ಉರಿದ್ ನೋಡ್ಬಿಟ್ಟು ಇದೇನಿದು ಇಷ್ಟು ಉರಿತಾ ಇದೆ ಅಂದ್ರೆ ಅಲ್ಲಿ ಇವರು ಬಟ್ಟೆಗಳು ಬಿಚ್ಚಿ ಮಾಡಿರೋದು. ಅದೇ ಬಟ್ಟೆ ಬೇರೆಯವ್ರಿಗೆ ಹಾಕ್ಬೋದಲ್ಲ ಅಂದ್ಬಿಟ್ಟು ಏನೋ ಪ್ಲಾನ್ ಮಾಡಿ ಬಟ್ಟೆ ಎಲ್ಲ ಬಿಚ್ಚವ್ರೆ, ಬಾಡಿಗಳನ್ನ ಮುನಗ್ಸವ್ರೆ, ಹತ್ಕೊಂಡು ಉರಿತಾ ಇದೆ. ಮೇಲ್ಗಡೆ ಬಾಡಿ ಈಗ ಇನ್ನೂ ಬೆಂಕಿ ಮುಟ್ಟಿಲ್ಲ, ಅಲ್ಲಿ ಕಾಣ್ತದೆ ಮೈ ತಲೆಗೆ ಇದು ಎಲ್ಲ ಕೂದಲೆಲ್ಲ ಒಂಥರ ಸುಟ್ಟು ಕರ್ಕಲಾಗಿ ಹೋಗಿದೆ. ಆ ಲಿಸ್ಟ್ ಹೆಂಗೆ ಇದ್ರೆ ನನಗೆ ಅಲ್ಲಿ ಈ ಸಾಯಂಕಾಲ ಆಯ್ತು ಅಂದ್ರೆ ಇಷ್ಟು ಜನನ ಹೊಡೆದಾಕಿದೀವಿ ಅಂದ್ಬಿಟ್ಟು ಒಂದು ಮೆಸೇಜ್ ಮಾಡ್ತಾರೆ. ಪಾಲಾರ್ ಕ್ಯಾಂಪಿಂದ ಇಂಡಿಯಾಕ್ಕೆ ಒಂದು ಮೆಸೇಜ್ ಹೋಗುತ್ತೆ, ವೈರ್ಲೆಸ್ ಮೆಸೇಜ್. ಆ ಡೈರಿನಲ್ಲಿ ಬರೆದಿದ್ರು, ಅದನ್ನ ನಾನು ಬರ್ಕೊಂಡಿದ್ದೆ. ಅದರಿಂದ ಅಷ್ಟು ಜನದ ಹೆಸರು ಸಿಕ್ತದೆ. ತಮಿಳ್ನಾಡಿನಲ್ಲಿ ಈ ಗರ್ಕೆ ಕಂಡಿ ಬಳಿ ತಮಿಳ್ನಾಡಿನವರೇ ಒಬ್ಬನ್ನ ಹೊಡೆದಾಕಿರ್ತಾರೆ, ಕರ್ಪಣ್ಣ ಅಂತ. ಅವ್ರು ಹೊಡೆದು ಅಲ್ಲೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡೋರು ಸರ್. ಅವ್ರು ಇವ್ರಂಗೆ ಬೆಂಕಿ ಹಾಕೋದು, ಅದು ಇದು ಪೋಸ್ಟ್ ಮಾರ್ಟಮ್ ಎಲ್ಲಿ ಸಿಕ್ತ ಅಲ್ಲೇ ಹೊಡೆದು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡೋದು ತಮಿಳ್ನಾಡಿನವರು. ಅವ್ನ ಏನ್ ತಿರುಗಿ ಕ್ಯಾರೆ ಅಂತಿರ್ಲಿಲ್ಲ, ಪಕ್ಷಿಗಳು ತಿನ್ಕೋಬೇಕಷ್ಟೇ ಅವನ ಹೆಣವ.
ಆ ತರ ವ್ಯಕ್ತಿಗಳವರು. ಈ ಕರ್ಪಣ್ಣನಲ್ಲಿ ಒಂದು ಕೆಲಸ ಆಗಿತ್ತು. ಕರ್ಪಣ್ಣನ ಹೊಡೆದಿರೋರು ತಮಿಳ್ನಾಡಿನವರು. ಅಲ್ಲಿ ಪ್ಲೇಸ್ ನಲ್ಲಿ ರಕ್ತ ಸುರಿದಿರೋದು ಗೊತ್ತೇ ಇದೆ. ಅವ್ರೇನ್ ಮಾಡವ್ರೆ, ಅತಿ ಮೇಟೂರ್ ಡ್ಯಾಮ್ಗೆ ಹೋಗುತ್ತಲ್ಲ, ಒಂದು ಚಿಕ್ಕದೊಂದು ಲಿವರ್, ಆ ಕಡೆ ತಂದು ಹಾಕ್ಬಿಟ್ಟವ್ರೆ. ಕರ್ನಾಟಕಕ್ಕೆ ಸೇರ್ಕೊಳ್ಳಿ, ಇವ್ರು ಏನ ಬೇಕಾದ್ರು ಮಾಡ್ಕೊಳ್ಳಿ, ಇವ್ರು ಎಲ್ಲದಕ್ಕೂ ಎಷ್ಟು ಜನ ಅಂತ. ಆಮೇಲೆ ನಾವು ನೋಡ್ದೋ ಇದು ಏನಿದು ಅಂತ ಅಂದ್ರೆ, ಅವ್ರು ಎತ್ಕ ಬಂದಿರುತ್ತೋ ರಕ್ತ ತೊಟ್ಟಿಕ್ಕದೆ ಒಂದಷ್ಟು ದೂರ. ನಾವು ನೋಡ್ದೋ ನಡೀರೋ ಆ ಕಡೆಗೆ ಹೋಗಿ ನೋಡೋಣ, ಏನು ಇಷ್ಟುದ್ದ ನೀರು. ಹೋಗಿ ನೋಡಿದ್ರೆ ಅಲ್ಲಿ ಅಷ್ಟಗಲ್ಗೂ ಬಿದ್ದಿದೆ ರಕ್ತ. ತಿರ್ಗಾ ಆ ಬಾಡಿ ಎತ್ಕೊಂಡ್ಬಂದು ಹಲ್ಲೆ ಮಾಡುದು. ಲೆಕ್ಕ ಇಲ್ಲ ಅವ್ರದ್ದು. ಅವ್ರ ಲೆಕ್ಕ ಕೊಡೋರು ಯಾರು, ಹೀಗೆ ಹೇಳೋರು ಯಾರು? ಕೂಮಿಂಗ್ ಅಂದ್ರೆ ನಾವು ಉಚ್ಚಳಪ್ಪ ಟೆಂಪಲ್ಗೆ ವೀರಪ್ಪ ಬಂದು ಪೂಜೆ ಮಾಡಿ ಊಟ ಹಾಕಿ ಹೋಗವನಿ ಅಂತ ಒಂದು ನ್ಯೂಸ್ ಬಂತು ನಮ್ಗೆ. ಯಾರನ್ನು ಹೊಡೆದಿಲ್ವಲ್ಲ ಪೊಲೀಸ್ನವ್ರು ಹೊಡೆದ್ರೆ ಅವ್ನು ಊಟ ಹಾಕೋದು ಸಹಜ. ಅವ್ನಿಗೇನೋ ಒಂದು ಖುಷಿಗೆ ಕುರಿ ಒಂದು 4-5 ಕುರಿ ಆಡುಗಳು ಕತ್ತರಿಸಿ ಅಲ್ಲೇ ಅಡಿಗೆ ಮಾಡಿಸಿ ಊಟಕ್ಕೆ ಹಾಕಿ ಕಳಿಸ್ತಾನೆ. ಪೊಲೀಸ್ನವ್ರನ್ನ ಸಾಯಿಸಿದ್ರೆ ಇವನು ಅದು ಕೆಲಸ ಮಾಡ್ತಾನೆ. ಹೆಂಗೆ ಅಂದ್ರೆ ಹೊಡೆದ್ಬಿಟ್ಟು ಡೈರೆಕ್ಟ್ ಆಗಿ ದೇವಸ್ಥಾನದ ಹತ್ರ ಬರ್ತಾನೆ. 1 ಗಂಟೆ ಹೊಡಿತಾನೆ ಜೋರಾಗಿ. ಅದು 8 ಕಿಲೋಮೀಟರ್ ಎಕೋ ಬರುತ್ತೆ. ಅದು ಎಲ್ಲ ಸುತ್ತ ಬೆಟ್ಟ ಎಕೋ ಬರುತ್ತೆ. ಅವಾಗ 1 ಗಂಟೆಗೆ ಅವರು ನಿಂತ್ಬಿಟ್ರು ಅಂದ್ರೆ ಸೌಂಡು, ಊರ್ ಜನ ಗೊತ್ತಾಗ್ತದೆ, ಓ ವೀರಪ್ಪ ಊಟಕ್ಕೆ ಕರೀತಾ ಇದ್ದಾನೆ. ಬಂದು ಊಟ ಮಾಡ್ಕೊಂಡು ಹೋಯ್ತಾರೆ. ಅಕಸ್ಮಾತ್ ಊಟ ಮಾಡೋಕ್ ಮುಂಚೆ ಏನಾದ್ರು ಗೀಲೀಸು ಅಟ್ಯಾಕ್ ಮಾಡ್ತದೆ ಅನ್ಕೊಂಡ್ರೆ 2 ಗಂಟೆ ಹೊಡೆದ್ಬಿಟ್ಟು ಹೊಟ್ಟೋಯ್ತಾನೆ. ಮಾಡ್ದ ಅಡುಗೆ ಎಲ್ಲ ಬಂದ್ ಜನ ಹಂಗೆ ವಾಪಸ್ ಅಲ್ಲಿ ಬರೋದೇ ಇಲ್ಲ ಸ್ಪಾಟ್. ಇವೆಲ್ಲ ಸಿಗ್ನಲ್ಗಳು. ನಾವು ಅದನ್ನ ನೋಡ್ಕೊಂಡು ಬರ್ತಾ ಇದ್ದೋ. ಮುಂದಕ್ಕೆ ಬಂದ್ರೆ ಅಲ್ಲಿ 9 ಬಾಡಿ ಉರಿತಾ ಇದ್ದೋ. ನಾನು 9 ಅಂತ ಗ್ರಹಿಸಿರ್ಲಿಲ್ಲ. ಅಲ್ಲಿ ಬಂದು ವೈರ್ಲೆಸ್ ಸೆಟ್ ಹತ್ರ ಡೈರಿ ಬುಕ್ ನೋಡಿದಾಗಲೇ ಗೊತ್ತಾದದ್ದು 9 ಜನ ಹೊಡೆದಾಕ ನಮ್ಮ ಕ್ಯಾಂಪ್ನಲ್ಲಿ. ಆವಾಗ ಅದನ್ನ ಹೆಸರುಗಳು ಬರ್ಕೊಂಡೆ. ಆಮೇಲೆ ಗನ್ನು ಕೊಟ್ಟೆ. ಗನ್ನು ಅವನಿಗೆ ಲೆಕ್ಕಕ್ಕೆ ತೋರ್ಸಕ್ಕೆ ಅಂತ ತಗೊಂಡೋಗಿದ್ರಂತೆ. ಗನ್ ತಗೊಂಬಂದಿದ್ರು, ನಮ್ಗೆ ಪೈರಾಯ್ತು ಅಂತ ಲೆಕ್ಕಕ್ಕೆ ತೋರ್ಸಕ್ಕೆ. ಆಮೇಲೆ ಬಿಚ್ಚಾಕೋತೆಗೆ ಅಂದ್ರು, ಸರ್ ನೀವು ಒಂದಲ್ಲ ಒಂದ್ ದಿವಸ ಹೊಡಿಲೇಬೇಕಾಯ್ತದೆ ಅಂತ ಕೆಲಸ ಮಾಡ್ತಾನೆ. ಈಗ ವ್ಯಕ್ತಿ ನೋಡಿದ್ರೆ ಗೊತ್ತಾಗಲ್ವಾ ನಿಮ್ಗೆ ಅಂತ ಅಂದ್ಬಿಟ್ಟು ನಾನೇ ಹೇಳಿದ್ದೆ ಅವ್ರಿಗೆ. ಹೊಡೆಸ್ತಾರೆ, ಸಾಮಾನ್ಯದವರಲ್ಲ, ನಿಮ್ ಕೈಲೂ ಹೊಡೆಸ್ತಾರೆ. ನಮ್ಗ ಆ ಚಾನ್ಸ್ ಇತ್ತು, ನಾವು ಹೊಡಿಯಲ್ಲ ಅಂದೆ. ಈ 9 ಜನದ್ದೇ ದೊಡ್ಡ ಇಶ್ಯೂ ಆಗೋಯ್ತು. ಪೇಪರ್ನಲ್ಲಿ ಅವನ್ ಹಾಕೇ ಬಿಟ್ಟ, ಇದು ನಕಲಿ ಅನ್ಕೌಂಟ್ರು. ಇವರೆಲ್ಲ ವರ್ಕ್ಶಾಪ್ ನಲ್ಲಿ ಇದ್ದವರು. ಮಾದಯ್ಯನ ರಾಮಪುರದಲ್ಲಿ ಹಿಡಿದದ್ದು. ಇಷ್ಟು ದಿವಸ ಆದ್ಮೇಲೆ ಅವನ ಹೆಂಗೆ ಇಲ್ಲ ಎಸ್ಕೇಪ್ ಆಗಿರೋದಕ್ಕೆ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದಾರ ಇವರು? ಏನೂ ಇಲ್ಲ. ಇವಾಗ ಅವನ್ನ ಕಾಡಲ್ಲಿ ಬಂದ್ರು ಫೈಟ್ ಮಾಡ್ತಾ ಇದ್ರು ಅಂದ್ರೆ ಯಾರು ನಂಬ್ತಾರೆ ಸರ್? ನಮ್ಮಲ್ಲೂ ಇದ್ದಾರೆ ಸರ್ ಇನ್ಫಾರ್ಮರ್ಗಳು. ಪೊಲೀಸು ಹಿಂಗ್ ನಡೀತಾ ಇದೆ ಅಂತ ಕೊಡೋರು. ಅದರಲ್ಲಿ ನಾವು ಡೈರೆಕ್ಟ್ ಆಗಿ ಕೊಡ್ತಿದ್ದೋ, ಫೇಸ್ ಟು ಫೇಸ್. ನಾವು ಯಾರಿಗೂ ಕಳಿಸೋದು, ಒಂದು ಪೇಪರ್ ಬರೆಯೋದು ಇಲ್ಲ. ಡೈರೆಕ್ಟ್ ಆಗಿ ನಾನೇ ಕೊಡ್ತಾ ಇದ್ದೆ. ನಾನು ಮುಚ್ಚು ಮರೆ ಏನು ಹಿಂಗ ಆಯ್ತಪ್ಪ ಅನ್ಬಿಟ್ಟು. ಇದು ನಾವು ನೋಡಿಲ್ಲ, ನಾವ್ ಹೆಂಗ್ ಕೊಡೋಣ? ಕಿರಿಕಿರಿ ಏನು ಕರೆದು ಕೇಳಿದ್ರು. ಹೌದು ನಾನು ಆಗ್ತೇನೆ ರೀ, ನಾನು ಪ್ರಜೆ, ನಾನು ಪೇಪರ್ಗೆ ಆಗ್ತಾ ಇದ್ದೇನೆ. ಇದೇನು ಸುಳ್ಳು ನ್ಯೂಸ್ ಅಲ್ಲ, ನಿಜವಾದ ನ್ಯೂಸು. ನೀವು ರಾಮಪುರದಲ್ಲಿ ಹಿಡಿದ್ರಿ ತಾನೆ, ಎಷ್ಟು ಜನ ಪಬ್ಲಿಕ್ ನೋಡಿಲ್ಲ, ಅವ್ರನ್ನೆಲ್ಲ ತಗೊಬಂದು ನಿಲ್ಲಿಸ್ತೀನಿ. ಅವಾಗಲೇ ಅದ್ರದ್ದು ಇದು ದೊಡ್ಡ ಸಾಹಸಕ್ಕೆ ಹೋಯ್ತದೆ. ಅವಾಗ ಇವ್ರಿಗೆ ಏನೋ 1-2-3 ಜನ ಕೊಟ್ಟಿರ್ಬೋದು ಕಾಂಪೋಸಿಟ್. ಚಿನ್ನಪಣ್ಣು ಅಂತ ಒಂದು ಲೇಡಿ, ಇವೆಲ್ಲ ವೀರಪ್ಪನ್ ಗ್ಯಾಂಗ್ನವರ ಹೆಣ್ತಿದ್ದೀರ ಇವರು. ಆಮೇಲೆ ಈ ಪಚ್ಚೆ ಅಮ್ಮಾಳು ಅನ್ನೋಳು ರಾಜೇಂದ್ರನ ಹೆಂಡ್ತಿ. ಆಮೇಲೆ ಈ ಶಿವಕುಮಾರು, ಇವ್ರ ಮಕ್ಕಳು ಈ 4 ಸಾಯಿಸುವ ಹಿನ್ನೆಲೆ, ಅಂದ್ರೆ ಸಾಯಿಸ್ಲೇಬೇಕು ಅಂತ ಹಠ ತೊಟ್ಟು ಈ ಮಣಿ ಮತ್ತು ಚಿನ್ನಮುತ್ತನ್ನ ಕರೆಸ್ತಾರೆ ಊರಿನಿಂದ. ಅವ್ರ ಎದುರಿಗೆ ಹೊಡಿತಾರೆ. ಇವ್ರನ್ನ ಟಾಡಾ ಮೇಲೆ ಫಿಟ್ ಮಾಡಿ ಒಳಗೆ ಕಳಿಸ್ತಾರೆ. ಎನ್ಕೌಂಟ್ರ್ ಸಾರ್, ಇವ್ರು ಎನ್ಕೌಂಟರ್ ಆಗುತ್ತೆ. ನಾವು ಆ ಕಡೆ ಇರ್ತೀವಿ. ಅಲ್ಲಿ ಒಂದು ಹೆಂಗಸನ್ನ ಆನೆ ತುಳಿದ್ಬಿಟ್ಟು ಸಿಗದಾಕ್ಬಿಟ್ಟಿರ್ತದೆ. ಅದೇನು ನೋಡಿ ಅಂತ ಕಳಿಸಿರ್ತಾರೆ. ಹೋಗಿರ್ತೀವಿ. ನಾವೇನು ಮಾಡೋಕ್ಕೆ ಸಾಧ್ಯ? ಸಿಗದು ಇಲ್ಲಿಂದ ಇಲ್ಲಿವರೆಗೂ ಓಪನ್ ಆಗಿದೆ, ಬಿಸಾಕ್ಬಿಟ್ಟು ಹೊಟ್ಟೋಗಿದೆ. ಆಮೇಲೆ ಅವರು ಡಾಕ್ಟ್ರನ್ನ ಕರೆಸೋಕ್ಕೆ ಇದು ಮಾಡ್ತೀವಿ. ಡಾಕ್ಟ್ರು ಸಿಗಲ್ಲ. ಪೋಸ್ಟ್ ಮಾರ್ಟಮ್ ಮಾಡ್ರಿ, ಅದರಲ್ಲಿ ಆನೆ ತುಳಿದಿರೋದಕ್ಕೆ ಏನಾದರೂ ಫಾರೆಸ್ಟ್ನವ್ರು ಕೊಡ್ತಾರೆ ಅಂತ. ಫಾರೆಸ್ಟ್ನವ್ರು ಬಂದವರೆಲ್ಲ ಬರ್ಕೊಂಡು ಹೋಗ್ತಾರೆ. ಅದನ್ನ ದಫನ್ ಮಾಡಿಸ್ಬಿಡ್ತಾರೆ. ಅದು ಮುಗಿಸ್ಕೊಂಡು ನಾವು ಬರ್ತಾ ಇರ್ತೀವಿ. ಇವ್ರು ಎನ್ಕೌಂಟರ್ ಆಗಿರ್ತಾರೆ. ಇಷ್ಟು ಜನ, ಈ ಪಚ್ಚೆ ಅಮ್ಮಾಳು, ರಾಜೇಂದ್ರ, ಶಿವಕುಮಾರು, ಚಿನ್ನಪಣ್ಣು, ಇವ್ರು 4 ಜನ ಎನ್ಕೌಂಟರ್ ಆಗಿರ್ತಾರೆ. ಅದು ಯಾರು? ಈ ಮಣಿ ಚಿನ್ನಮುತ್ತು ಎದುರುಗಡೆ ಅವ್ರನ್ನ ಎನ್ಕೌಂಟರ್ ಮಾಡಿರ್ತಾರೆ. ಯಾರು ಎಲ್ಲಿ ಮಾಡಿದ್ರು ಅಂತ ಗೊತ್ತಿಲ್ಲ. ಪಿರ್ವಿ ಕೋಡ್ ಅಂತ ವಾಚರ್ ಮಣಿಯನ್ನ ಅರೆಸ್ಟ್ ಮಾಡಿ ಪಾಲಾರ್ನ ಗಂಗಾಧರಯ್ಯರವ್ರಿಗೆ ತಂದು ಕೊಡ್ತೀವಿ ನಾವು. ಬೆತ್ತಲೆಗುಂಡ ಅಂತ ಒಂದು ಊರಿದೆ ತಮಿಳುನಾಡಿನಲ್ಲಿ. ಅಲ್ಲಿ ಕೋಡೈಕಾನಲ್ನಿಂದ ರಾಜಧಾನಿ ಕೋಟೆ ಅಂತ ಒಂದು ಬರುತ್ತೆ. ಆ ಪಕ್ಕದಲ್ಲಿರುವ ವಿರ್ವಿ ಕೋಡ್ ಅಂತ ಅದ್ರ ಹೆಸರು. ಅಲ್ಲಿ ವಾಚರ್ ಮಣಿನ ಅರೆಸ್ಟ್ ಮಾಡಿ ಪಾಲಾರ್ನ DSP ಸಾಹೇಬ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀನಿ ನಾನು. ಅವ್ರು ಏನ್ ಮಾಡೋದು? ತಗೊಂಡೋದ್ರೆ ಹೊಡಿತಾರೆ. ಏನ್ ಮಾಡೋದು ಸರ್? ಇವರೆಲ್ಲ ಗ್ಯಾಂಗ್ನವರು, ಅವ್ರ ಹಣೆ ಬರ ಏನಾರ ಮಾಡ್ಕೊಳ್ಳಿ, ಒಪ್ಪಿಸ್ಬಿಡಿ ಎತ್ತಗೆ. ನಾವೇನು ಕೆಲಸ ಮಾಡಲಿಲ್ಲ ಅನ್ನೋದು ಯಾಕೆ ಬೇಕು? ಪಕ್ಕ ವೀರಪ್ಪನ್ ಗ್ಯಾಂಗು ಇವನು. ಫಾರೆಸ್ಟ್ ವಾಚರ್ ಅವನು ವೀರಪ್ಪನಿಗೆ ಸಪೋರ್ಟ್ ಮಾಡ್ತಿರ್ತಾನೆ. ಏನ್ ಸಪೋರ್ಟ್ ಅಂತ ಹೇಳ್ಬಾರ್ದು, ಆದ್ರೂ ಹೇಳ್ತೀನಿ. ಪೊಲೀಸ್ನವ್ರಿಗೆ 303 ಗುಂಡುಗಳು ಬೇಕು. ಪೊಲೀಸ್ನವ್ರಿಗೆ ಎಲ್ಲಿಂದ ಬರ್ತದೆ? ದೊಡ್ಡ ದೊಡ್ಡ ಗೋಡನ್ನಿಂದ ತರ್ತಾರೆ. ಅವ್ರು ಹೆಂಗ್ ತರ್ತಾರೆ, ಹೆಂಗ್ ಡೀಲ್ ಆಗ್ತದೆ ಗೊತ್ತಿಲ್ಲ. ಈ ಗುಂಡುಗಳು ವೀರಪ್ಪನ್ಗೆ ಹೋಗಿ ಮುಟ್ಟಬೇಕು. ಎಲ್ಪ್ ತಗೊಂಡಿರ್ತಾರೆ. ಯಾಕೆ ಅಂದ್ರೆ ಇವನು ಹೋಗಿ ಕೇಳ್ತಾನೆ,
ಹಂಗೊಂದಿಷ್ಟು ಗುಂಡು ಕೊಡಿ ವೀರಪ್ಪ ಕೇಳ್ತಾವನೆ. ಅವರು ಒಂದು 2 ದಿವಸ ಬಿಟ್ಟು ಬಾ ಅಂತಾರೆ. 2 ದಿವಸದಲ್ಲಿ ಅಷ್ಟು ಗುಂಡನ್ನು ಕಲೆಕ್ಟ್ ಮಾಡಿರ್ತಾರೆ. ಯಾವ್ಯಾವುದೋ ಫೈರ್ ತೋರಿಸ್ತಾರೆ, ಫೈರಿಂಗ್ ಪ್ರಾಕ್ಟೀಸ್ ತೋರಿಸ್ತಾರೆ, ಏನೋ ಒಂದು ಮಾಡ್ತಾರೆ. ಪೊಲೀಸಲ್ಲಿ ಬೇಕಾದಷ್ಟದೆ ಅಷ್ಟು ದುಡ್ಡು ಈಸ್ಕೊಂಡು ರೌಂಡ್ಸ್ನ ಕೊಟ್ಟು ಕಳಿಸ್ತಾರೆ. ಪೊಲೀಸ್ನವ್ರಿಗೆ ಗುಂಡು ಮಾರ್ತಾರೆ ಅನ್ನೋದಕ್ಕಿಂತ ಪೊಲೀಸ್ನವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ. ಹೆಂಗೆ ಸಂಪಾದನೆ ಮಾಡೋದು, ಯಾರ್ದಾರು ತಲೆ ಹೊಡಿಬೇಕು, ಇಲ್ಲ ಏನೋ ಒಂದು ಮಾಡಬೇಕು. ಬೇಡ, ನಮ್ಮ ಗುಂಡುಗಳನ್ನೇ ಮಾರೋಣ ವೀರಪ್ಪನಿಗೆ. ವೀರಪ್ಪ ಸಾಕಷ್ಟು ದುಡ್ಡು ಕೊಡ್ತಾನೆ. ನಮ್ಮ ಒಂದು 303 ಗುಂಡಿನ ಬೆಲೆ ಗೌರ್ಮೆಂಟ್ ಲೆಕ್ಕದಲ್ಲಿ 50 ಚಿಲ್ಲರೆ. ಅವನೊಂದು ಗುಂಡಿಗೆ 600 ರೂಪಾಯಿ ಕೊಡ್ತಾನೆ. ಯಾಕೆ ಕೊಡಬಾರ್ದು? ಇವ್ರು ಯಾವುದೋ ಲೆಕ್ಕ ತೋರಿಸ್ತಾರೆ. 600. ಈಗ ದುಡ್ಡು ಲೆಕ್ಕ ಕೊಡೋರು ಸರ್ ಕಾಂಟ್ರಾಕ್ಟ್ದಾರ 100ಕ್ಕೆ 100 ರಿಪೇರಿಗೆ ಹಾಕ್ತಾನ. ಹಂಗೆ ಇವರು ಇದನ್ನ ಬೇರೆ ಲೆಕ್ಕದಲ್ಲಿ ತೋರಿಸ್ಕೊಂಡು ಅಷ್ಟನ್ನ ಸೇಲ್ ಮಾಡ್ತಾರೆ. ಅದನ್ನ ಸಪ್ಲೈ ಮಾಡ್ತಿದ್ದವನೇ ಈ ವಾಚರ್ಮಣಿ. ಅವನು ನನ್ನ ಕೈಗೆ ತಗಲ್ಕೋತಾನೆ. ಯಾಕೆ ಅಂದ್ರೆ ನಾನು ಆ ಬೆತ್ತಲೆಗುಂಡ ಅನ್ನೋದು ಒಂದು ಊರು. ಆ ಊರಿನ ಇತಿಹಾಸ ಹೇಳ್ಬಿಡ್ತೀನಿ. ಹಿಂದೆ ಆ ಊರಿನಲ್ಲಿ ಒಬ್ಬ ಪಟೇಲ ಇದ್ದಂತೆ. ಆ ಪಟೇಲ್ನಿಗೆ ಯಾವಾಗಲೂ ಕಿರಿಕಿರಿ ಮಾಡೋಣಂತ. ನೀನು ಬಟ್ಟೆ ಬಿಚ್ಬಿಟ್ಟು ಹುಟ್ಟದ ನಿರ್ವಾಣದಲ್ಲಿ ಈ ಊರನ್ನ ಒಂದು ರೌಂಡ್ ಹೊಡೆದ್ಬಿಡ ನೀನು. ಅವನು ಒಂಥರ ತಿಕ್ಕಲೋ ಇಲ್ಲ ಏನೋ ಒಂದು ಎಲ್ಲನೂ ಬಿಚ್ಚಿ ಅವ್ರ ಮುಂದೆನೇ ಇಟ್ಬಿಟ್ಟದೆ ಒಂದು ರೌಂಡ್ ಹೊಡೆದು ಬಂದು ಬಟ್ಟೆ ಹಾಕೊಂಡ. ಅವತ್ತಿನಿಂದ ಅದಕ್ಕೆ ಬೆತ್ತಲೆ ಗುಂಡ ಅಂತ ಹೆಸರು ಬಂದದ್ದು. ಅವನ ಹೆಸರು ಗುಂಡ, ಬೆತ್ತಲೆ ಗುಂಡ ಅಂತ ಹೆಸರು ಬಂತು. ಅದು ಸರ್ ಫಾರೆಸ್ಟ್ಗೆ ಒಂದು 2 ಕಿಲೋಮೀಟರ್ ಅಂತರದಲ್ಲದೆ, ತಮಿಳ್ನಾಡು ಫಾರೆಸ್ಟ್ ಎಂಟ್ರೆನ್ಸ್ಗೆ 2 ಕಿಲೋಮೀಟರ್ ಅಂತರದಲ್ಲದೆ ಆ ಬೆತ್ತಲೆ ಗುಂಡದಲ್ಲೇ ಈ ವಾಚರ್ಮಣಿ ಇದ್ದದ್ದು. ಅದು ಹಂದಿ ಊರಿಂದ ಮುಂದೆ ಹೋಗ್ಬೇಕು, 40 ಕಿಲೋಮೀಟರ್ ಹೋಗ್ಬೇಕು. ಅಂದ್ರೆ ಒಳ್ಳೆ ಊರು. ಹೊಸಬರಾಗ್ಲಿ ಹಳಬರಾಗ್ಲಿ ಯಾರೇ ಬಂದ್ರು ಒಂದು ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ತಾರೆ. ಅದು ಎಷ್ಟೇ ಪೊಲೀಸ್ ಅಂದ್ರೆ ಬಹಳ ಮರ್ಯಾದೆ ಕೊಡ್ತಾರೆ. ಹೋಟ್ಲಲ್ಲಿ ಫ್ರೀ ರೂಮ್ ಕೊಡ್ತಾರೆ. ಯಾಕೆಂದ್ರೆ ನಾನು 2-3 ಸರಿ ಒಂದು ಹೋಟ್ಲನ್ನೇನೋ ಯೂಸ್ ಮಾಡ್ಕೊಂಡಿದ್ದೆ. ದುಡ್ಡೇ ತಗೊಳ್ಳಿಲ್ಲ ಅವರು, ಊಟಕ್ಕೂ ದುಡ್ಡು ತಗೊಳ್ಳಿಲ್ಲ. ನಾನು ಅಲ್ಲಿ ಉಳ್ಕೊಂಡೇನೆ 2 ದಿವಸದಲ್ಲಿ ಇವನ್ನ ಪಥ್ಯ ಮಾಡಿ ಹಿಡಿದು ತಗೊಂಬಂದು ನಮ್ಮ ಗಂಗಾಧರ ಸಾಹೇಬ್ರಿಗೆ ಕೊಟ್ಟೆ. ಕೊಟ್ಟ ಮೇಲೆ ಇವನ್ನ ಬೆಟ್ಟ ಕೊಡುದಾ ಹೆಂಗ್ ಮಾಡೋದು ಅಂತ ಕೊಟ್ಬಿಡಿ ಸರ್, ನಾವೇನು ಕೆಲಸ ಮಾಡಿಲ್ಲ ಅನ್ನಿಸ್ಕೊಳ್ಳೋದು. ಯಾಕೆ ನಿಮ್ಮ ಲೀಡರ್ಶಿಪ್ನಲ್ಲಿ ಇದಾಗಿದೆ, ಕೊಟ್ಬಿಡಿ, ಬೆಟ್ಟಕ್ಕೆ ಒಪ್ಪಿಸ್ಬಿಡಿ ಅಂತ. ಬೆಟ್ಟಕ್ಕೆ ತಗೊಂಡೋಗಿ ಕೊಟ್ಬಿಟ್ಟು ಎನ್ಕೌಂಟರ್ ಆದದ್ದು ಆಮೇಲೆ 1 ವಾರ ಬಿಟ್ಟು. ಅದು ನಮ್ಗೇನ್ ಗೊತ್ತಾಯ್ತದೆ, ತಗೊಂಡೋಗಿ ಹೊಡೆದಾಕವ್ರೆ ಅಂತ ಗೊತ್ತಷ್ಟೇ. ಪೊಲೀಸ್ನವ್ರು ಸುಮಾರು ಜನ ಇರ್ತಾರೆ ಸರ್, 3-4 ಕ್ಯಾಂಪ್ ಇರ್ತದೆ. ನಮ್ಮ ಕರ್ನಾಟಕದ ವಸ್ತುನ ಕರ್ನಾಟಕದವರೇ ಹೊಡೆಯೋದು. ತಮಿಳ್ನಾಡನಾಗ್ಲಿ ಅವ್ನು ಯಾರೇ ಇಲ್ಲಿ ಕರ್ನಾಟಕದವ್ರ ಕೈಗೆ ಸಿಗಾಕೊಂಡ ಅವ್ನು ಕರ್ನಾಟಕದವನೇನೆ. 8 ದಿವಸದಲ್ಲೇ ಹೊಂಟದ ಅವನ ಮೇಲಕ್ಕೆ. ವಾಚರ್ಮಣಿ ದನದ ದೊಡ್ಡಿ ಅಂತ ಒಂದಿದೆ ಸರ್, ಕಾವೇರಿಪುರದಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಮ ತಮಿಳ್ನಾಡು ಫಾರೆಸ್ಟ್ ಒಳಗಡೆನೆ. ಅಲ್ಲಿ ಒಬ್ಬ ಕೊಳಂದೆ ಅಂತ ಇದ್ದ. 3 ಕಿಲೋಮೀಟರ್ ದೂರದಲ್ಲಿ ಸರ್ ಒಂದು ಹೆಂಗಸನ್ ಬಾಡಿ ಇದೆ. ಅದು ಯಾರ್ದು ಅಂತ ಗೊತ್ತಿಲ್ಲ. ಮೊನ್ನೆ ಬೇರೆ ಈಗಾಗಲೇ ಒಂದು 5-6 ದಿವಸದಲ್ಲಿ ಫೈರ್ ಆಗಿದೆ, ಎಲ್ಲ ಊದ್ಕೊಂಬಿಟ್ಟಿದೆ ಬಾಡಿ. ಇಲ್ಲಿದೆ ಸರ್ ಅಂದ್ಬಿಟ್ಟು ನನಗೆ ಹೇಳ್ದ. ನಾನು ಹೋಗಿ ನೋಡಿದೆ. ಒಂದು ಬೊಂಬ್ ತರಿಸಿ ಅದು ತಿರುಗಿಸಿ ನೋಡಿದ್ರೆ ಕತ್ತಲ್ಲಿ ಒಂದು ಚಿನ್ನದ ಚೈನ್ ಅದೆ. ಕೈನಲ್ಲಿ ಒಂದು ಕೈನಲ್ಲಿ ಬಳೆ ಇದೆ, ಒಂದು ಕೈನಲ್ಲಿ ಏನೂ ಇಲ್ಲ. ಕಾಲಿಗೆ ಚೈನ್ ಇದೆ, ಕಾಲು ಉಂಗುರ ಇದೆ. ಇದು ನೋಡ್ಬಿಟ್ಟು ನನಗೂ ಯಾಕೋ ಬೇಜಾರಾಯಿತು. ಆಮೇಲೆ ಹೋಗಿ ನಮ್ಮ ಗಂಗಾಧರ ಸಾಹೇಬ್ರಿಗೆ ಹೇಳಿದೆ. ಅವರು ತಮಿಳ್ನಾಡಿಗೆ ಇನ್ಫಾರ್ಮ್ ಮಾಡಿದ್ರು. ಅವ್ರು ತಮಿಳ್ನಾಡಿನವ್ರು ಬಂದು ಆ ಬಾಡಿನ ಎತ್ಕೊಂಡು ಹೋಗೋದ್ರಲ್ಲಿ ಚೈನು ಇಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಏನೂ ಇಲ್ಲ. ಅವರು ಎತ್ಕೊಂಡು ಹೋದ್ರು. ಎತ್ಕೊಂಡು ಹೋಗ್ಬಿಟ್ಟು ನನಗೊಂದು ಥ್ಯಾಂಕ್ಸ್ ಹೇಳೋಕೆ ಬಂದರು ಅಲ್ಲಿಗೆ. ಏನು ಸರ್ ಮಾಡಿದ್ರಿ ಚೈನು ಇದೆಲ್ಲ ಅಂತ ಅಂದೆ. ಯಾಕೆಂದರೆ ನಮ್ಮ ಸಾಹೇಬರು ಎಲ್ಲನೂ ಬಿಚ್ಕೊಂಡು ಹೋಗೋದನ್ನ ನೋಡಿದ್ವಲ್ಲ, ಆ ಇದರಿಂದ ನಾನು ಹೇಳಲೇಬೇಕಾಯ್ತು. ಅದ ಥರ ಹೇಳ್ದೆ. ಇಲ್ಲ ಅದು ಯಾವುದು ಇರಲಿಲ್ಲ, ನೋಡಿ ಇಲ್ಲೇ ಇದೆ ಬಾಡಿ ಗಾಡಿನಲ್ಲೇ ಅಂತ. ತಮಿಳ್ನಾಡಿನವ್ರದ್ದೇ ಸರ್, ಅದೇ ವೀರಪ್ಪನ ಗ್ಯಾಂಗ್ನವರೇ. ಅವತ್ತು ಅಲ್ಲಿ ಎನ್ಕೌಂಟ್ರ್ ಅಲ್ಲ, ಅದು ಅವಳು ಓಡ್ ಬಂದಿದ್ದಾಳೆ ಆ ಫೈರ್ ಆದಾಗ. ಯಾವುದು ಕೋಟೆಯೂರು ಮಣಿದು ಫೈರ್ ಆಯ್ತಲ್ಲ, ತೋರ್ಸದ್ನಲ್ಲ ವೀರಪ್ಪನ್ ಗ್ಯಾಂಗ್. NS ಮಣಿನ ನಮ್ಮ ದಿಲೀಪ್ ಕುಮಾರ್ ಎನ್ಕೌಂಟರ್ ಮಾಡಿದ್ನಲ್ಲ, ಗಿರ್ನೆಟ್ ಥ್ರೋ ಮಾಡಿ. ಆ ಇದರಲ್ಲಿ ಅವಳು ಎಸ್ಕೇಪ್ ಆಗಿ ಬಂದಿದ್ದಾಳೆ. ಎಸ್ಕೇಪ್ ಆಗಿ ಬರುವಾಗ ಎಲ್ಲೋ ಕಾಲ್ ಜಾರಿ ನೀರಿಗೆ ಬಿದ್ದವಳೆ. ಹಳ್ಳ ಆಯ್ತೋ ಇಲ್ಲ ಅವಳಿಗೆ ಈಜ್ ಬರ್ಲಿಲ್ವೋ ಇಲ್ಲ ಏನೋ ಆಗಿ ಅವಳು ಸತ್ತೋಗಿದ್ದಾಳೆ. ಆ ಬಾಡಿ ತೇಲ್ಕೊಂಡು ಪಾಲಾರಿಂದ ಒಂದು 3 ಕಿಲೋಮೀಟರ್ನಲ್ಲಿ ಮುಂದೆ ಹೋಗ್ಬಿಟ್ಟೆ, ತಗಲ್ಕೊಂಡ್ಬಿಟ್ಟೈತೆ ಒಂದು ಮರದ ತುಂಡಿಗೆ. ಆಮೇಲೆ ಇವರು ಬಾಡಿ ಎತ್ಕೊಬಂದು ಇದು ಮಾಡಿದ್ರು. ಅಲ್ಲಿ ಚೈನು ನಾವು ನೋಡಿದಾಗ ಇತ್ತು, ಇವ್ರು ನೋಡಿದಾಗ ಇರ್ಲಿಲ್ವಂತೆ. ಈ ಗಲಾಟೆ ಆದ್ಮೇಲೆ ನನಗೆ ಎನ್ಕೌಂಟರ್ ಮಾಡೋಕೆ ರೆಡಿ ಮಾಡಿದ್ರು. ಮುಗಿಸ್ಬಿಡಿ ನಾಳೆ ಕರ್ಕೊಂಡು ಹೋಗಿ. ಪ್ರೊಬೆಷನರಿ ಆಫೀಸರು, ಸಬ್ ಇನ್ಸ್ಪೆಕ್ಟ್ರು ಅವರು ಆ ಮೀಟಿಂಗ್ ನಲ್ಲಿ ಇದ್ರು. ಅವರೇ ಬಂದು ನನಗೆ ಇನ್ಫಾರ್ಮ್ ಮಾಡಿದವರು, ಮುಗಿಸ್ಬಿಡಿ. ವೀರಪ್ಪನ್ಗೂ ನಮಗೂ ಗುಂಡಿನ ಚಕಮಕಿ ಆಯಿತು. ಅದರಲ್ಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಸತ್ತಿದ್ದಾರೆ. ಅವ್ರ ಕಡೆಯವ್ರು 4 ಜನ ವರ್ಕ್ಶಾಪ್ನಲ್ಲಿ ತಗೊಂಡೋಗಿ ಅವ್ರನ್ನೂ ಸಾಯಿಸ್ಬಿಡಿ. ಅವ್ರ ಕಡೆಯವ್ರು 4 ಜನ ಸತ್ತಿದ್ದಾರೆ ಅಂದರೆ ಪೇಪರ್ನವರು ನಂಬ್ತಾರೆ, ಸರ್ಕಾರನೂ ನಂಬ್ತದೆ ಅನ್ನೋ ಲೆಕ್ಕಕ್ಕೆ ಸ್ಕೆಚ್ ಹಾಕಿ ರೆಡಿ ಮಾಡ್ಕೊಂಡ್ರು. ನನಗೆ ಗೊತ್ತಾಯಿತು ವಿಷಯ. ಪುಣ್ಯಾತ್ಮ ಬಂದು ಹೇಳ್ದ. ನಾನು ಹೋದೆ ನಮ್ಮ ಕ್ಯಾಂಪ್ಗೆ. ಗಂಗಾಧರಯ್ಯ DSP ನಮ್ಮ ಯೂನಿಟ್ ಆಫೀಸರ್ ಪಾಲಾರ್ ಕ್ಯಾಂಪ್ನಲ್ಲಿ. ಅವ್ರ ಹತ್ರ ಹೋಗಿ ಹೀಗೆ ಸರ್ ಅಂದೆ. ಹೌದಾ, ಕೂತ್ಕೋ ಗಾಡಿನಲ್ಲಿ ಅಂದರು. ಜೀಪ್ನಲ್ಲಿ ಕೂತ್ಕೊಂಡೆ. ತಗೊಬಂದರು ಕಾವೇರಿಪುರಕ್ಕೆ. ಅಲ್ಲಿ ಮೇಟೂರು ಡ್ಯಾಮು ಆ ಕಡೆ ಹೋಗ್ಬೇಕು ನಾವು. ಆ ಪ್ಲೇಸ್ನಲ್ಲಿ ಯಾರು ಪೊಲೀಸ್ನವ್ರು ಹೋಗಲ್ಲ. ಅಲ್ಲಿ ಏನದೆ ಅಲ್ಲಿ ಯಾರು ಹೋಗಲ್ಲ. ಅದಕ್ಕೆ ಆ ಪ್ಲೇಸನ್ನು ಸೆಲೆಕ್ಟ್ ಮಾಡಿ ನನ್ನನ್ನು ಹಡಗಿನಲ್ಲಿ ಬಿಟ್ಟರು. ಸ್ಟೀಮರು ಡೀಸೆಲ್ ಇಂಜನ್ದು. ತೆಪ್ಪ ಎಲ್ಲೋಯ್ತದೆ ಅಷ್ಟು ದೂರ.
ಏನು ಮೀನುಗಳು ಬಡಿತವೆ ಬಡ ಬಡ ಅಂತ. ಸರಿ ಅಂದ್ಬಿಟ್ಟು ಆ ಕಡೆ ಬಿಟ್ಟ ಮೇಲೆ ನಾನು ಹೋಗಿ ಅಲ್ಲಿ 2-3 ದಿವಸ ಇದ್ದೆ. ಆತ್ಮೀಯ ಗೆಳೆಯರಾದ ನಾಗು ನಾಯಕ ನಮ್ಗೆ ಒಂದೇ ಸರಿ ಸಿಕ್ಕಿದ್ದು ಇಲ್ಲ. ನಾವು ಮಾಮೂಲಿ ಕೂಮಿಂಗ್ ಹೋಗ್ತಿದ್ದೋ, ಕೆಲವು ಟೈಮು ನಾನು ಮತ್ತೆ ಸೋಲುಗರು ಒಂದು ಇಬ್ಬರು ಹೋಗ್ತಿದ್ದೋ. ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ವಿಲೇಜ್ಗಳ ಈ ಫಾರೆಸ್ಟ್ ಒಳಗಡೆ ವಿಲೇಜ್ಗಳಿದೆ, ಒಂದು 50 ಮನೆ 60 ಮನೆ ಇರುವಂಥ ವಿಲೇಜು. ಅಲ್ಲಿಗೆ ಹೋದಾಗ ಇವನು ಸಿಕ್ಕದ, ಇವನೇ ನಾಗುನಾಯಕ ಅಂದ್ಬಿಟ್ಟು ತೋರಿಸಿದ್ರು ಅವ್ರು ಸೋಲುಗರು. ಆವಾಗ ಏನಯ್ಯ ಸಮಾಚಾರ ನಿಂದು ನಿಮ್ಮ ಪೊಲೀಸ್ನವರೇ ಸರಿ ಇಲ್ಲ, ಹಾಗೆ ಹೀಗೆ ನಂಬಿಸಿ ಕತ್ ಕುಯ್ತೀರಾ ಅಂದ. ಹಿಡ್ಕೊಂಡು ನಾನು ಒಂದು 4-5 ಏಟು ಹೊಡೆದೆ ಅವನಿಗೆ. ಹೊಡೆದು ಬಿಟ್ಟು ಆಮೇಲೆ ಇಲ್ಲ ಇನ್ನು ಮಾತಾಡಲ್ಲ ಸರ್ ಅದ್ರ ಬಗ್ಗೆ, ಎಲ್ಲರೂ ಒಂದೇ ಥರ ಅಂತ ತಿಳ್ಕೊಂಬಿಟ್ಟೆ, ನೀವೇ ಬೇರೆ ಅವರೇ ಬೇರೆ ಅಂದ. ಎಲ್ಲರೂ ಒಂದೇನೆ, ಅವರೇ ಬೇರೆ ಇವರೇ ಬೇರೆ. ಯಾಕೆಂದ್ರೆ ಅವಾಗ ಎನ್ಕೌಂಟ್ರ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ವಿಷಯ. ಎನ್ಕೌಂಟ್ರು ಅಂದರೆ ಏನು, ಗುಂಡು ಚಕಮಕಿ ಆಗುತ್ತೆ ಎನ್ಕೌಂಟ್ರು ಅಂತ ಅಂದ್ಬಿಟ್ಟು. ಆವಾಗ ನಾವು ಈ ನಮ್ಮ SP ಸಾಹೇಬ್ರ ಹೊಡಿಬೇಕು ಅಂದ್ಬಿಟ್ಟು ವೀರಪ್ಪ ಕಾದು ಅವನು ಗುಂಡು ಕುತ್ತಿಗೆನಲ್ಲಿ ಹೋಗಿ ಈಚೆ ಬಂತು. ಅವಾಗ ನಾನೇ ಕರ್ಕೊಂಡೋಗಿ ನಿಲ್ಲಿಸಿ ಹೊಡೆಸಿದ್ದು ಇದೆಲ್ಲ ನೋಡ್ಬಿಟ್ಟು ಎನ್ಕೌಂಟ್ರ್ ಅಂದರೆ ಇದೇನೆ ನಡೀತಾ ಇರೋದು ಇವಾಗ ಅಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡವನು. ಆವಾಗ ಅದನ್ನ ನೆನಪಾಗ ಅವನಿಗೆ ಬೈದ್ಬಿಟ್ಟು ಕಳಿಸ್ಬಿಟ್ಟೆ. ಆವಾಗ ವಿಲೇಜ್ಗಳಿಗೆ ಹೋಗಿ ನಾವು ಪಥ್ಯ ಮಾಡ್ತಿದ್ದೋ. ಆವಾಗಲೂ ಈ ಚಾಂದಿನಿ ಹೆಸರೇ ಬಂತು ಆ ವಿಲೇಜ್ಗಳಲ್ಲಿ. ಈ ಚಾಂದಿನಿ ಹೆಸರು ಯಾಕೆ ಬಂತು ಅಂದರೆ ಗುರುನಾಥು ಅಲ್ಲೆಲ್ಲ ಓಡಾಡಿದ್ನಂತೆ.